ಮನೆಯಲ್ಲಿ ಏನು ಹೇಳ್ತಾರೆ ಆ ಕ್ಯಾರೆಕ್ಟರ್ನ ನೋಡಿ? ನಿಮ್ಮ ಮಗ ಏನಾದರೂ ಸೀರಿಯಲ್ನ ನೋಡ್ತಾನ? ಹೇಗೆ ನೋಡ್ತಾನೆ, ಅವನಿಗೆ ತುಂಬ ಖುಷಿ. ಅವನು ಅಮ್ಮ ನನ್ನ ಫ್ರೆಂಡ್ ಅವ್ರಿಗೆ ಕಳ್ಸಮ್ಮ ಇವ್ರಿಗೆ ಕಳ್ಸಮ್ಮ ಅಂತೆಲ್ಲ ಹೇಳ್ತಾನೆ. ತಾರಕಲ್ಲೂ ಆಕ್ಟ್ ಮಾಡಿದ್ರಿ, ಹೇಗಿತ್ತು? ದೇವರಾಜ ಸರ್ ಅವರ ಮೊಮ್ಮಗ ಮಾಡಿದ್ರು ಅವರು. ಅಂದರೆ ಅದ್ರ ಒನ್ ಡೇ ಅಷ್ಟೇ ವರ್ಕ್ ಮಾಡಿದ್ದು. ಲಾಟ್ ಲೈಕ್ ಈ ಅನಾಥರ ಥರ ಒಂದು ಲಾಂಗ್ ಇದ್ರಲ್ಲಿ ನಾನು ವರ್ಕ್ ಮಾಡಿಲ್ಲ. ಅದು ಗ್ರೇಟ್ ಎಕ್ಸ್ಪೀರಿಯನ್ಸ್. ಗೌರಿ ಕಲ್ಯಾಣ ಧಾರಾವಾಹಿ ಪ್ರೋಮೋ ಬಗ್ಗೆ ಮಾತಾಡಿದ್ರಿ. ನಾನು ಆ ಪ್ರೋಮೋ ನೋಡಿದಾಗ ಕಾಂತಲಕ್ಷ್ಮಿ ಕ್ಯಾರೆಕ್ಟರ್ ಇದೇನು ಹಿಂಗಿದೆ ಅಂತ ಅನ್ಸ್ಬಿಟ್ಟಿತ್ತು. ಏನೋ ಮಗಳು ಬರೀ ಶ್ರೀಮಂತರ ಮನೆಗೆ ಹೋಗಬೇಕು ಅಂತ ಹೇಳಿ ತಾಯಿ ಬಯಸ್ತಾಳೆ, ಏನಪ್ಪ ಇದು ಈ ಕ್ಯಾರೆಕ್ಟರ್ ಇದು ಅಂತ. ಆಮೇಲೆ ಇತ್ತೀಚಿನ ದಿನಗಳೆಲ್ಲ ಎಪಿಸೋಡ್ ನೋಡಿದಾಗ ಅದ್ರ ಶೇಡ್ ಬದಲಾಗ್ತಾ ಇದೆ. ದುಡ್ಡು ಮುಖ್ಯ ಆದ್ರೆ ಗೌರವನೂ ಮುಖ್ಯ ಅಂತ ಒಂದು ಕ್ಯಾರೆಕ್ಟರ್ ಹೇಳುತ್ತೆ. ಇದು ಹೇಗಿದೆ ನಿಮ್ಗೆ ಕಲಾವಿದೆಯಾಗಿ ಶೇಡ್ ಎಲ್ಲ ಚೇಂಜ್ ಆಗುವಂಥದ್ದು? ವೆರಿ ಚಾಲೆಂಜಿಂಗ್. ನನಗೆ ಫಸ್ಟ್ ಈ ಪಾತ್ರ ಬಂದಾಗ ಹೀರೋಯಿನ್ ಅಮ್ಮ ರೋಲು ಅಂತ ಹೇಳಿದ್ರಲ್ಲ, ನನ್ನ ಪ್ರಕಾರ ಎಲ್ಲ ಆರ್ಟಿಸ್ಟ್ಗೆ ಏನಿರುತ್ತೆ, ಹೀರೋಯಿನ್ ಅಮ್ಮ ರೋಲ್ ಅಂದರೆ ಹೀರೋಯಿನ್ ಮದುವೆ ಆಗೋದ್ಮೇಲೆ ಕತೆ ಎಲ್ಲ ಗಂಡನ ಮನೇಲಿ ನಡೆಯುತ್ತೆ, ನಮ್ಮದೇನು ಇರಲ್ಲ ಅನ್ನೋದೇ ಇತ್ತು. ಆಮೇಲೆ ನನಗೆ ಡೈರೆಕ್ಟಾಗಿ ರಾಮ್ಜಿ ಸರ್ನ ಕಾಂಟ್ಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನಮ್ಮ ಸರ್ ಒಬ್ಬರು ಇದ್ದಾರೆ, ಶ್ರೀನಾಥ್ ಸರ್ ಅಂತ. ಅವರು ಸುಮಾರಷ್ಟು ಸೀರಿಯಲ್ನ ಪ್ರೊಡ್ಯೂಸ್ ಮಾಡಿದ್ದಾರೆ. ಮುಕ್ತ ಮಿಂಚು ಪ್ರೊಡ್ಯೂಸರ್ ಅವರು ರಾಮ್ಜಿ ಸರ್ಗೆ ಒಳ್ಳೆ ಫ್ರೆಂಡು. ಸೊ ನಾನು ಸರ್ಗೆ ಫೋನ್ ಮಾಡಿದೆ, ಸರ್ ನಂಗೆ ಈ ಥರ ಅವ್ರ ಬ್ಯಾನರಿಂದ ಆಫರ್ ಬಂದಿದೆ, ಬಟ್ ಈ ಥರ ಕ್ಯಾರೆಕ್ಟರ್ ಅಂತ ಹೇಳ್ತಾರೆ, ತುಂಬ ಚೆನ್ನಾಗಿದೆ ಅಂತಿದ್ದಾರೆ ಸರ್, ಬಟ್ ನಂಗೆ ಯಾಕೋ ಕಾನ್ಫಿಡೆನ್ಸ್ ಬರ್ತಾಯಿಲ್ಲ, ಒಂದು ಸಲ ನೀವು ಮಾತಾಡ್ಬಿಟ್ಟು ಹೇಳ್ತೀರಾ ಅಂತ ಕೇಳಿದೆ. ಆಯ್ತಮ್ಮ ಮಾತಾಡ್ತೀನಿ ಅಂದ್ಬಿಟ್ಟು ಅವರು ಸರ್ ಹತ್ರ ಮಾತಾಡಿ ಆಮೇಲೆ ಮತ್ತೆ ನಂಗೆ ಕಾಲ್ ಬ್ಯಾಕ್ ಮಾಡಿದ್ರು. ತುಂಬ ಒಳ್ಳೆ ಕ್ಯಾರೆಕ್ಟರ್ ಅಂತಿದ್ದಿ, ಒಪ್ಕೊ ನೀನು ಅಂತ ಅಂದರು. ಆಮೇಲೆ ನಾನು ಒಪ್ಕೊಂಡೆ. ಇದೆಲ್ಲ ಸರ್ಪ್ರೈಸ್ ನನಗೆ. ನನ್ನ ಮೇಲೊಂದು ಪ್ರೋಮೋ ಇರುತ್ತೆ, ಇದೆಲ್ಲ ಸರ್ಪ್ರೈಸ್. ಕಾರಿಂದ ಇಳಿದು ಬರ್ತೀರಾ, ಇದೆಲ್ಲ ಏನು ಗೊತ್ತಿಲ್ಲ ನನಗೆ. ಬಟ್ಟೆ ಅಂಗಡಿಗೆ ಹೋಗ್ತೀರಾ, ಇದೆಲ್ಲ ನಮ್ಮ ಅಮ್ಮನ ಆಶೀರ್ವಾದ ಅಷ್ಟೇ. ಮಾಡಿದೆ. ಆಮೇಲೆ ಒಂದ್ಸಲ ಆಫೀಸ್ಗೆ ಹೋಗಿದ್ದಾಗ ರಾಮ್ಜಿ ಸರ್ ಸಿಕ್ಕಿದ್ರು. ಖುಷಿಯಾಗಿದ್ದೀರಾ, ಸಾಕಾ ನಿಮಗೆ ಸ್ಕ್ರೀನ್ ಸ್ಪೇಸು ಅಂತ. ಇಲ್ಲ ಸರ್ ಸಾಕು, ಥ್ಯಾಂಕ್ ಯು ಸೋ ಮಚ್ ಅಂತ ಅಂದೆ. ನನ್ನ ಪ್ರಕಾರ ಏನಂದರೆ, ನಾವು 1 ದಿನ ಮಾಡ್ತೀವೋ 2 ದಿನ ಮಾಡ್ತೀವೋ ಅದು ಮುಖ್ಯ ಅಲ್ಲ, ನಮಗೆ ಎಷ್ಟು ಇಂಪಾರ್ಟೆನ್ಸ್ ಇರುತ್ತೆ ಕ್ಯಾರೆಕ್ಟರಲ್ಲಿ. ನನಗೆ ಇವಾಗ ಪಾತ್ರ ಅಂತ ಬಂದಾಗ, ಈಗ ಕಾಂತಲಕ್ಷ್ಮಿ ಪಾತ್ರ ಅಂತ ಬಂದಾಗ ನಾನು ತುಂಬ ಸ್ವಾರ್ಥಿ ಆಗ್ತೀನಿ. ನಂದಿರಬೇಕು, ನನ್ನ ಡೈಲಾಗ್ ಇರಬೇಕು, ನನಗೆ ಸ್ಕ್ರೀನ್ ಸ್ಪೇಸ್ ಬೇಕು ಅಂತ. ಆ್ಯಕ್ಚುಲಿ ಹಾಗಿದ್ರೇ ನನಗೆ ಅಂತಲ್ಲ, ಆ ಥರ ಒಂದು ಪಾತ್ರದ ಬಗ್ಗೆ ಸ್ವಾರ್ಥ ಇರಬೇಕು, ಬೇರೆದ್ರ ಬಗ್ಗೆ ಅಲ್ಲ. ಪಾತ್ರದ ಬಗ್ಗೆ ಸ್ವಾರ್ಥ ಇದ್ದರೆ ನಾವು ಮುಂದೆ ಬೆಳೆಯೋಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಜನ ಏನು ಹೇಳ್ತಾರೆ ಅಂದರೆ, ಆರಂಭದಲ್ಲಂತೂ ಬೈತಾ ಇದ್ರು ಅನ್ಸುತ್ತೆ, ಯಾವಾಗ ನೋಡಿದ್ರು ದುಡ್ಡಿರೋ ಅಳಿಯನೇ ಬೇಕು ನನಗೆ ಅಂತ ಕಾಂತಲಕ್ಷ್ಮಿ ಬಯಸ್ತಾಳೆ ಅಂತ. ಏನು ಹೇಳ್ತಾರೆ? ಮಿಕ್ಸ್ಡ್ ರಿವ್ಯೂಸ್ ಇತ್ತು. ತುಂಬ ಜನ ನನಗೇನು ಹೇಳಿದರು ಅಂದರೆ, ನಮಗೂ 3 ಜನ ಹೆಣ್ಮಕ್ಳು, ನಾವು ನಿಮ್ಮ ಥರನೇ ಆಸೆ ಪಡ್ತೀವಿ, ನಮಗೂ ಹಿಂಗೆ ಇರಬೇಕು ಅಂತ. ಈಗ ನೋಡಿ, ನೆಮ್ಮದಿ, ಸುಖ, ಶಾಂತಿ ಅದೆಲ್ಲ ಆಮೇಲೆ. ಇವಾಗ ನಿಮ್ಗೊಬ್ಳು ಮಗಳಿದ್ದಾಳೆ ಅಂತ ಅಂದ್ಕೊಂಡ್ರೆ, ಅಪ್ಪ ನನ್ನ ಮಗಳಿಗೆ ಒಂದು ಒಳ್ಳೆ ಮನೆಗೆ ಮದುವೆ ಮಾಡಿಕೊಡ್ಬೇಕಪ್ಪ, ಒಂದು ಶ್ರೀಮಂತರ ಮನೆಗೆ ಮದುವೆ ಮಾಡಿಕೊಡ್ಬೇಕು. ಐ ಥಿಂಕ್ ಇಂಡಿಯಾದಲ್ಲಿ ಒಂದು 90% ತಾಯಂದರು ಅದೇ ರೀತಿ ಯೋಚನೆ ಮಾಡ್ತಾರೆ. ನೆಕ್ಸ್ಟ್ ಕಮ್ಸ್ ಎವ್ರಿಥಿಂಗ್. ಸೊ ಅದೇ ಥರ ಕಾಂತಲಕ್ಷ್ಮಿ ಪಾತ್ರ ಯೋಚನೆ ಮಾಡ್ತು. ಆ್ಯಂಡ್ ನನ್ನ ಪ್ರಕಾರ ನನ್ನ ಪಾತ್ರ ನನಗೆ ಒಂದು ಸಕ್ಸಸ್ ತಂದುಕೊಟ್ಟಿದೆ. ಯಾಕಂದರೆ ಎಲ್ಲಿ ಹೋದರೂ ಜನ ಗುರುತಿಸ್ತಾರೆ, ಎಲ್ಲಿ ಹೋದರೂ ಮಾತಾಡ್ತಾರೆ. ನಾನು ಇಷ್ಟು ದಿನ ಮಾಡಿದ ಒಂದು ಸೀರಿಯಲ್ ಒಂದು ತೂಕ ಆದರೆ ಇದು ಇನ್ನೊಂದು ತೂಕ. ಸೊ ಆ್ಯಕ್ಟಿಂಗಿಗೆ ಅಷ್ಟು ಸ್ಕೋಪ್ ಇತ್ತು, ಅಷ್ಟು ಒಂದು ಪ್ಲ್ಯಾಟ್ಫಾರ್ಮ್ ಮಾಡಿಕೊಟ್ರು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು ಮತ್ತು ಕಲರ್ಸ್ ಕನ್ನಡದವರು ಮತ್ತು ನಮ್ಮ ಪ್ರೊಡಕ್ಷನ್ ಹೌಸವರು. ಒಂದು ಕಟ್ ಹಾಕಲಿಲ್ಲ ನಾನೆಲ್ಲೂ. ನನಗೆ ಎಕ್ಸ್ಪಿರಿಮೆಂಟ್ ಮಾಡೋಕ್ಕೆ ಬಿಟ್ಟರು, ತೀಡಿದ್ರು. ಸೊ ಇದರಲ್ಲಿ ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ, ನಿಮ್ಮ ಮನೆಯಲ್ಲಿ ಏನು ಹೇಳ್ತಾರೆ ಆ ಕ್ಯಾರೆಕ್ಟರ್ನ ನೋಡಿ? ನಿಮ್ಮ ಮಗ ಏನಾದರೂ ಸೀರಿಯಲ್ನ ನೋಡ್ತಾನ? ಹೇಗೆ? ನೋಡ್ತಾನೆ, ಅವನಿಗೆ ತುಂಬ ಖುಷಿ. ಅವನು ಅಮ್ಮ ನನ್ನ ಫ್ರೆಂಡ್ ಅವ್ರಿಗೆ ಕಳ್ಸಮ್ಮ ಇವ್ರಿಗೆ ಕಳ್ಸಮ್ಮ ಅಂತೆಲ್ಲ ಹೇಳ್ತಾನೆ. ಅದೇ ನನ್ನ ತಾಯಿ ಇದ್ದಿದ್ರೆ ಇನ್ನೂ ಖುಷಿ ಪಟ್ಟಿರೋರು. ಅವ್ರ ಫ್ರೆಂಡ್ಸಿಗೆಲ್ಲ ವಾಟ್ಸಪ್ಪಲ್ಲಿ ಕಳಿಸಿರೋರು, ವಾಟ್ಸಪ್ ಸ್ಟೇಟಸ್ ಹಾಕೋತಾ ಇದ್ರು. ಈ ಒಂದು ಖುಷಿಯಲ್ಲಿ ನನಗೆ ಹೆಂಗಾಗ್ಬಿಟ್ಟಿತ್ತು ಅಂದರೆ, ಜನ ಎಲ್ಲ ಹೊಗಳ್ತಿದ್ದಾರೆ, ಎಲ್ಲ ಕಡೆಯಿಂದ ಇದು ಬರ್ತಾ ಇದೆ, ಬಟ್ ನನಗೆ ಅದು ತಗೊಳಕ್ಕಾಗ್ತಾಯಿಲ್ಲ. ಅದು ಯಾಕೆ ನನಗೆ ಯಾಕಾಗ್ತಿಲ್ಲ ಅಂತ. ದೆನ್ ಒಂದಿನ ನಾನು ಒಂದು 4-5 ಜನದ ಹತ್ರ ಮಾತಾಡಿದ ಮೇಲೆ ನಂಗೆ ಗೊತ್ತಾಯಿತು, ಪ್ರಾಬಬ್ಲಿ ನಮ್ಮಮ್ಮನ್ನ ಮತ್ತು ಶರಣ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಈ ಜರ್ನಿಯಲ್ಲಿ ಅವ್ರನ್ನ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ. ಅದಕ್ಕೆ ನನಗಿದು ಸಿಂಕ್ ಆಗ್ತಾಯಿಲ್ಲ. ಈ ಎಲ್ಲರೂ ಹೊಗಳ್ತಾ ಇರೋದು ನನಗೆ ಸಿಂಕೇ ಆಗಿರಲಿಲ್ಲ. ಅದು ಇವನ್ ಟುಡೇ ಓಕೆ ಥ್ಯಾಂಕ್ ಯು ಸೋ ಮಚ್ ಅಂತ ಅಂತೀನಿ. ಸಿಂಕ್ ಆಗ್ತಾಯಿಲ್ಲ ನನಗೆ. ಅದು ಗೊತ್ತಿಲ್ಲ ಯಾಕೆ ಅಂತ. ಅರ್ಥ ಆಗುತ್ತೆ. ಈಗ ಧಾರಾವಾಹಿಗಳನ್ನ ಇಷ್ಟೆಲ್ಲ ಮಾಡಿದ್ರಿ, ಜೊತೆಗೆ ಸಿನಿಮಾ ಮಾಡಿದ್ದೀರಾ. ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದ್ರಿ, ಯಶ್ ಸರ್ ಜೊತೆ ಸಿನಿಮಾ ಮಾಡಿದ್ರಿ. ಈ ಬಗ್ಗೆ ಹೇಳ್ಬೋದಾ?
ದರ್ಶನ್ ಸರ್ ಜೊತೆ ಸಿನಿಮಾ ಮಾಡಿದಾಗ ಅನಾಥರು ಅಂತ, ಅದರಲ್ಲಿ ಆ್ಯಕ್ಚುಲಿ ನಮ್ಮ ಅಜ್ಜಿ ಆ್ಯಕ್ಟ್ ಮಾಡ್ತಾಯಿದ್ರು. ಅವ್ರ ಜೊತೆ ನಾನು ಶೂಟಿಂಗ್ ನೋಡೋಕೆ ಹೋಗಿದ್ದೆ. ಆಗ ಸಾಧು ಕೋಕಿಲ ಅವರು ಒಂದು ಫ್ರೆಂಡ್ ರೋಲ್ ಇದೆ ಅಮ್ಮ, ಮಾಡು ರಾಧಿಕಾ ಅವ್ರ ಫ್ರೆಂಡ್ ರೋಲು, ನಿಮ್ಮ ಅಜ್ಜಿಗಿಂತ ಜಾಸ್ತಿ ಡೇಟ್ಸ್ ಬರುತ್ತೆ ನಿಮಗೆ ಅಂತ ಅಂದರು. ಸರಿ ಆಯಿತು ಸರ್ ಅಂದರೆ ನನಗೂ ಅದೊಂದು ಖುಷಿ ಇತ್ತು. ಮಾಡಾದ್ಮೇಲೆ ಆ್ಯಕ್ಚುಲಿ ನಂದು ರಾಧಿಕಾ ಮ್ಯಾಮ್ದು ಮತ್ತು ದರ್ಶನ್ ಸರ್ದು ಕಾಂಬಿನೇಷನ್ಗಳು ಜಾಸ್ತಿ ಇರ್ತಾಯಿತ್ತು. ಬೆಟ್ಟದ ಮೇಲೆ ಶೂಟಿಂಗ್ ಮಾಡಿದ್ವಿ. ಒಂದು ಇನ್ಸಿಡೆಂಟ್ ನಂಗೆ ನೆನಪಿದೆ. ಅವರು ರಾಧಿಕಾ ಮ್ಯಾಮ್ನ ಬೈತಾ ಇರ್ತಾರೆ, ಏನು ಹಂಗೆ ಹಿಂಗೆ ಅಂತ ಬೈತಾ ಇರ್ತಾರೆ. ಆವಾಗ ನಾನು ಮಧ್ಯದಲ್ಲಿ ಏನು ನನ್ನ ಫ್ರೆಂಡಿಗೆ ನೀನು ಆವಾಜ್ ಹಾಕೋದು ಅಂತ ಹೇಳೋದಿತ್ತು. ಅವ್ರು ವಾಪಸ್ ನನಗೆ ಬೈಯೋದಿತ್ತು. ಅದರಲ್ಲಿ ಅವರು ಕಪ್ಪೆ ಬಾಯೋಳೆ, ಬಾಯಿ ಮುಚ್ಕೊಂಡು ನಿಂತ್ಕೊ ಅಂತ ಬೈಯೋದಿತ್ತು. ಪಾಪ ಅವರು ಬಿಫೋರ್ ದ ಸೀನ್ ಅವರು ಬಂದುಬಿಟ್ಟು, ಅಮ್ಮ ಇಲ್ಲಿ ಡೈಲಾಗ್ ಈ ಥರ ಇದೆ ಅಮ್ಮ, ನಾನು ಹಿಂಗೆ ಬೈತೀನಿ, ನೀವು ಬೇಜಾರು ಮಾಡ್ಕೋಬೇಡ ಅಂತ ಅಂದರು. ಹಾಂ ಓಕೆ ಸರ್, ಲೈಕ್ ಕಂಪ್ಲೀಟ್ಲಿ ನಂಗೆ ಏನು ಬೇಜಾರಾಯಿತು, ನೀವು ಅಮ್ಮ ಅಂತ ಯಾಕೆ ಕರೆದ್ರು ಅವರು, ಅಮ್ಮ ಅಂತ ಯಾಕೆ ಕರೆದ್ರು ಅವ್ರು, ನನ್ನ ಹೆಸರು ಹಿಡಿದು ಕರಿಬೋದಾಗಿತ್ತಲ್ಲ, ಬೇಜಾರು ಮಾಡ್ಕೋಬೇಡ ಅಮ್ಮನು. ಬೈ ದೆನ್ ಆವಾಗಲೇ ಹಿ ವಾಸ್ ಎ ಗ್ರೇಟ್ ಆ್ಯಕ್ಟರ್, ಸೂಪರ್ ಹೀರೋ ಆಗಿದ್ರು ಅವರು. ಬಟ್ ದಟ್ ಈಸ್ ಹಿಸ್ ಏನದು ಅವ್ರು ಒಳ್ಳೆತನ. ಅದು ಬಂದು ನಾನು ಹಿಂಗೆ ಬೈತೀನಮ್ಮ, ನೀನು ಬೇಜಾರು ಮಾಡ್ಕೊ, ಅವರು ಹೇಳ್ದೇ ಇದ್ರು ನನಗೇನೂ ಬೇಜಾರಾಗ್ತಾ ಇರಲಿಲ್ಲ ನನಗೆ. ಪಾಪ ಅವರಷ್ಟು ಹಿ ವಾಸ್ ವೆರಿ ಸ್ವೀಟ್. ಓಕೆ, ಜೊತೆಗೆ ತಾರಕಲ್ಲೂ ಆ್ಯಕ್ಟ್ ಮಾಡಿದ್ರಿ, ಹೇಗಿತ್ತು? ವೆರಿ ನೈಸ್. ಆವಾಗ ಅವ್ರದ್ದು ಒಂದು ಲೈಕ್ ಒಂದಷ್ಟು ಹಿಟ್ ಸಿನಿಮಾಗಳೆಲ್ಲ ಕೊಟ್ಟಿದ್ರು ಅವರು. ಅದರಲ್ಲಿ ದೇವರಾಜ ಸರ್ ಅವರ ಮೊಮ್ಮಗ ಮಾಡಿದ್ರು ಅವರು. ಅಂದರೆ ಅದ್ರ ಒನ್ ಡೇ ಅಷ್ಟೇ ವರ್ಕ್ ಮಾಡಿದ್ದು, ಲಾಟ್ ಲೈಕ್ ಈ ಅನಾಥರ ಥರ ಒಂದು ಲಾಂಗ್ ಇದ್ರಲ್ಲಿ ನಾನು ವರ್ಕ್ ಮಾಡಿಲ್ಲ. ಅದು ಗ್ರೇಟ್ ಎಕ್ಸ್ಪೀರಿಯನ್ಸೇ. ಓಕೆ, ಉಪೇಂದ್ರ ಸರ್ ಕೂಡ ಇದ್ದಾರೆ ಅನಾಥರು ಸಿನಿಮಾದಲ್ಲಿ. ಹೌದು. ಹೇಗೆ ಅನ್ನಿಸ್ತು? ಅನ್ಫಾರ್ಚುನೇಟ್ಲಿ ನಂಗೆ ಅವ್ರ ಕಾಂಬಿನೇಷನಲ್ಲಿ ನಾನು ವರ್ಕ್ ಮಾಡಿಲ್ಲ. ಬಟ್ ಉಪೇಂದ್ರ ಸರ್ ಅವರು ನನ್ನನ್ನು ಒಂದು 6 ತಿಂಗಳು ಮಗುವಿಂದ ನೋಡಿದ್ದಾರೆ. ನಾನು ನಿಮ್ಗೆ ಹೇಳಿದೆ, ನಮ್ಮ ಅಜ್ಜಿ 6 ತಿಂಗಳು ಮಗುವಿಂದ ಕರ್ಕೊಂಡು ಹೋಗ್ತಾಯಿದ್ರು ಅಂತ. ಐ ಥಿಂಕ್ ಅದು ಯಾವುದೋ ಫಿಲಮ್ ವರ್ಕ್ ಮಾಡ್ತಿದ್ರು ಅವ್ರು. ಉಪೇಂದ್ರ ಅವರು ನನಗೆ ಸ್ವಲ್ಪ ಬುದ್ಧಿ ಬಂದಮೇಲೇನೋ ಏನೋ ಇದು ಅನಂತರ ಅವಾಂತರ ಸಿನಿಮಾ ಶೂಟಿಂಗ್ ಎಲ್ಲ ಹೋಗಿದ್ದೆ. ಅವ್ರ ಅಪ್ಪ ನಂಗೆ ಹೇಳ್ತಾಯಿದ್ರು. ಆ್ಯಕ್ಚುಲಿ ನಾವು ಸೀತೆ ಮತ್ತು ಮಹಾಭಾರತ ಸೀರಿಯಲ್ಲು ಶೂಟಿಂಗು ರುಪೀಸ್ ರೆಸಾರ್ಟಲ್ಲೇ ಸೆಟ್ ಇದ್ದಿದ್ದು. ಅವ್ರ ಅಪ್ಪ ಯಾವಾಗಲೂ ಸಿಗೋರು. ಅವ್ರು ಹೇಳೋರು, ನನ್ನ ಮಗ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಿದ್ದಾನೆ ಅಂತಲೇ ನಮಗೆ ಗೊತ್ತಿರಲಿಲ್ಲ. ಒಂದಿನ ಮನೆ ಹತ್ರ ಕಾರ್ ಬಂದಿತ್ತು ಡ್ರಾಪ್ ಮಾಡೋಕ್ಕೆ, ಇವ್ನು ಕಾರಿಂದ ಹೇಳ್ದ, ಬಗ್ ನೋಡಿದ್ರೆ ನಿಮ್ಮ ಅಜ್ಜಿ ಕೂತಿದ್ರು ಕಾರಲ್ಲಿ, ಆವತ್ತಿಂದ ಗೊತ್ತಾಯಿತು ಅವ್ನು ಸಿನಿಮಾದಲ್ಲಿ ವರ್ಕ್ ಮಾಡ್ತಿದ್ದಾನೆ ಅಂತ ಅವರಪ್ಪ ಹೇಳಿದ್ರು. ಹಿ ಆರ್ ಅ ವೆರಿ ನೈಸ್ ಪರ್ಸನ್. ನಮ್ಮ ಅಜ್ಜಿ ಕುಟುಂಬ ಸಿನಿಮಾ ವರ್ಕ್ ಮಾಡಿದ್ರು ಅವ್ರ ಜೊತೆ. ಆವಾಗ ಸೆಟ್ಟಿಗೆಲ್ಲ ಹೋಗಿದ್ವಿ. ನಾನು ನಿಮ್ಗೆ ಹೇಳ್ತೀನಲ್ಲ, ಅದು ಎಲ್ಲ ಸ್ಟಾರ್ಸು ಅವ್ರಿಗೆ ಹಂಗಿರುತ್ತೆ ಹಿಂಗಿರುತ್ತೆ ಆ ಥರ ಎಲ್ಲ ಏನಿಲ್ಲ. ದೇ ಆರ್ ಆಲ್ ಸೋ ಡೌನ್ ಟು ಅರ್ತ್. ತುಂಬ ಪ್ರೀತಿಯಿಂದ ಮಾತಾಡಿಸ್ತಾರೆ, ತುಂಬ ಪ್ರೀತಿಯಿಂದ ನಡೆಸ್ಕೋತಾರೆ. ನಾನು ಅವ್ರುಗಳಿಂದೆಲ್ಲ ಏನು ಕಲ್ತಿದ್ದೀನಿ ಗೊತ್ತಾ? ಯಾರೇ ನಮ್ಮ ಹತ್ರ ಬಂದು ಮಾತಾಡಿದ್ರು ನಾವು ತುಂಬ ಪ್ರೀತಿಯಿಂದ ಮಾತಾಡಬೇಕು, ಅವ್ರನ್ನ ತುಂಬ ಪ್ರೀತಿಯಿಂದ ಟ್ರೀಟ್ ಮಾಡಬೇಕು. ಬಿಕಾಸ್ ಪೀಪಲ್ ವಿಲ್ ಆಲ್ವೇಸ್ ರಿಮೆಂಬರ್ ಹೌ ಯು ಟ್ರೀಟೆಡ್ ದೆಮ್. ಚೆನ್ನಾಗಿ ನೋಡ್ಕೊಂಡ್ರಪ್ಪ ಅವರು, ಅಷ್ಟು ಹೇಳಿದರೆ ಸಾಕು. ಅದು ಒಂದು ಅವಾರ್ಡ್ ಇದ್ದಂಗೆ ನನ್ನ ಪ್ರಕಾರ ಅಷ್ಟೇ. ದೇ ಆರ್ ಆಲ್ ವೆರಿ ನೈಸ್. ರಾಕಿಂಗ್ ಸ್ಟಾರ್ ಯಶ್ ಅವ್ರ ಜೊತೆ ಕಳ್ಳರ ಸಂತೆ ಸಿನಿಮಾ ಮಾಡಿದ್ರಿ, ಹೇಗಿತ್ತು ಎಕ್ಸ್ಪೀರಿಯನ್ಸು? ಕಳ್ಳರ ಸಂತೆ ಸಿನಿಮಾ ಮಾಡ್ತಾ ನಾನು ಮಿಂಚು ಅನ್ನೋ ಧಾರಾವಾಹಿ ಮಾಡ್ತಿದ್ದೆ ETV ಕನ್ನಡದಲ್ಲಿ. ಅದು ಸೂಪರ್ ಹಿಟ್ ಸೀರಿಯಲ್. ಅದು ನನಗೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ರೆಕಾಗ್ನಿಷನ್ ಸಿಕ್ತಂಥ ಸೀರಿಯಲ್. ಯಾವ ಥರ ಅಂದರೆ, ನಾನು ಒಂದು ಪಾನಿಪುರಿ ತಿನ್ನೋಕ್ಕೂ ಆಗ್ತಾಯಿರಲಿಲ್ಲ, ಅಲ್ಲೂ ಜನ ಕಣ್ಣು ಹಿಡಿದು ಮಾತಾಡೋರು, ನೀವು ಆಶಾ ಅಲ್ವಾ ಅಂತ. ಒಂಥರ ತುಂಬ ಚಾಲೆಂಜಿಂಗ್ ರೋಲ್ ಅದು. ಆ ಸೀರಿಯಲ್ ಮಾಡ್ತಾನೆ ನನಗೆ ಇದು ಮಿಂಚು, ಸುಮನಾ ಕಿತ್ತೂರವರು ಸೃಜನ್ ಲೋಕೇಶ್ ಅವ್ರ ಹತ್ರ ಫೋನ್ ಮಾಡಿ ನನ್ನ ನಂಬರ್ ಇಸ್ಕೊಂಡು, ಈ ಥರ ಒಂದು ಪಾತ್ರ ಇದೆ ನೀವು ಮಾಡಬೇಕು ಅಂತ ಅಂದರು. ನಾನು ಅದು ಒಂದು ಪ್ರಾಸ್ಟಿಟ್ಯೂಟ್ ರೋಲ್ ಅದು. ಇಲ್ಲ ಮ್ಯಾಮ್ ಅಂದೆ. ಇಲ್ಲ, ತುಂಬ ಚೆನ್ನಾಗಿದೆ. ಪ್ರಾಸ್ಟಿಟ್ಯೂಷನ್ ಅನ್ನೋದು ಜನ ಯಾಕೆ ಮಾಡ್ತಾರೆ? ಇಟ್ ಈಸ್ ನಾಟ್ ಜಸ್ಟ್ ದಟ್ ಅವ್ರಿಗೇನೋ ಒಂದು ಇರುತ್ತೆ ಅಲ್ಲ, ಇಟ್ ಈಸ್ ದೇರ್ ಬ್ರೆಡ್ ಆ್ಯಂಡ್ ಬಟರ್. ಅದು ತುಂಬ ಜನದ್ದು ಪ್ರೊಫೆಷನ್ ಆಗಿದೆ. ನೀನು ತುಂಬ ಜನ ಅಂಥವ್ರನ್ನ ನೀನು ರೆಪ್ರೆಸೆಂಟ್ ಮಾಡ್ತಿದ್ಯಾ ಅಂತ ಹೇಳಿದ್ರು. ದಟ್ ಈಸ್ ವೆನ್ ಓಕೆ ನಾನು ಮಾಡಬೇಕು ಇದನ್ನು. ವೆರಿ ಚಾಲೆಂಜಿಂಗ್ ರೋಲ್ ಅಂತ. ಅದು ಹೆಬ್ಬಾಳ್ ಫ್ಲೈಓವರಲ್ಲಿ ನಾವು ಮಾಡಿದ್ವಿ. ಇಡೀ ನೈಟ್ ಶೂಟ್ ಮಾಡಿದ್ವಿ. ಯಶ್ ಸರ್ ಆಟೋಲ್ಲಿ ಹೋಗ್ತಿರ್ತಾರೆ, ಅಯ್ಯೋ ಇವರಾದರೂ ನಿಲ್ಲಿಸ್ಲಪ್ಪ ಆಟೋ, ಒಂದು 100 ರೂಪಾಯಿ ಕೊಟ್ಟರೆ ಸಾಕು, ನನ್ನ ಅಮ್ಮನ ಮೆಡಿಸನ್ಗಾಗತ್ತೆ, ಆ ಥರದ್ದು ಒಂದು ಸೀಕ್ವೆನ್ಸು. ಬಾ ನಾನು ಕರ್ಕೊಂಡು ಹೋಗ್ತೀನಿ, ಅರೆ ನನಗೆ ಏನು ಬೇಡ, ನಾನು ಹಿಂಗೆ 100 ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಕರ್ಕೊಂಡೋಗಿ ಕೊನೆಗೆ ಆ ಸಿನಿಮಾ ತುಂಬ ಚೆನ್ನಾಗಿದೆ. ಅದು ತುಂಬ ಒಳ್ಳೆ ಮೆಸೇಜ್ ಕೊಡ್ತದು. ಆಮೇಲೆ ಅವರೊಂದು ಮಿನಿಸ್ಟ್ರ್ ಥರ ಆದಾಗ ಎಲ್ಲರ ಮನೆಗೂ ಒಂದು 3,000 2,000 ಎವ್ರಿ ಮಂತ್ ನನ್ನ ತಂಗಿಯರಿಗೆ ನಾನು ಕೊಡ್ತೀನಿ ಅನ್ನೋದು. ಇಟ್ಸ್ ಅ ಲವ್ಲಿ ಕಾನ್ಸೆಪ್ಟ್ ಅದು. ಇಡೀ ನೈಟ್ ಸಿನಿಮಾ ಶೂಟ್ ಮಾಡಿದ್ವಿ, ತುಂಬ ಚೆನ್ನಾಗಿತ್ತದು. ಇವತ್ತು ಯಶ್
ನ್ಯಾಷನಲ್ ಸ್ಟಾರ್ ಆಗಿದ್ದಾರೆ, ಸಾಕಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಅವರ ಟಾಕ್ಸಿಕ್ ಸಿನಿಮಾ ಹವಾ ಮತ್ತೆ ನಾನು ಸ್ಪೆಷಲ್ ಆಗಿ ಹೇಳಬೇಕು ಅಂತಾನೆ ಇಲ್ಲ. ಏನ್ ಅನ್ಸುತ್ತೆ? ಸೋ ಹ್ಯಾಪಿ, ಐ ಆಮ್ ಸೋ ಪ್ರೌಡ್. ನಮ್ಮವರು, ನಮ್ಮ ಕನ್ನಡದವರು ಅಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ ಅಂದರೆ ಇನ್ನೂ ಒಂದಷ್ಟು ಲಕ್ಷ ಜನ ಆ ಮಟ್ಟದಲ್ಲಿ ಕನಸು ಕಾಣೋದಕ್ಕೆ ಅವರು ದಾರಿ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ವೆರಿ ಹ್ಯಾಪಿ, ವೆರಿ ಪ್ರೌಡ್. ನಾನು ದೇವ್ರ ಹತ್ರ ಬೇಡ್ಕೋತೀನಿ ಅವ್ರಿಗೆ ತುಂಬ 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 ಸಕ್ಸಸ್ ಸಿಗಲಿ. ಯಾಕಂದರೆ ಅವರಿಂದ ಒಂದಷ್ಟು ಸಂಸಾರಗಳು ನಡೀತಾ ಇದೆ, ಒಂದಷ್ಟು ಜನ ಕನಸು ಕಾಣೋದನ್ನ ನಿಲ್ಲಿಸ್ಬಿಟ್ಟಿರ್ತಾರೆ, ಮತ್ತೆ ಅದು ಕನಸು ಕಾಣೋಕ್ಕೆ ಶುರು ಮಾಡಿ ಅವ್ರ ಕನಸನ್ನ ಅವ್ರು ಹೇಗೆ ನನಸು ಮಾಡ್ಕೊಂಡ್ರು, ಅವ್ರು ಮಾಡ್ಕೊಂಡವೇ ಪ್ರತಿಯೊಬ್ಬರೂ ಮಾಡ್ಕೋಬೋದು ಅನ್ನೋ ಒಂದು ಕಾನ್ಫಿಡೆನ್ಸ್ ಬರುತ್ತಲ್ಲ ಎಲ್ರಿಗೂ. ಸೋ ಹ್ಯಾಪಿ. ಯಶ್ ಅವತ್ತು ನೀವು ನೋಡಿದಾಗ ಹೇಗಿದ್ರು, ಇವತ್ತು ಯಶ್ ಸರ್ ಹೇಗಿದ್ದಾರೆ? ಐ ಥಿಂಕ್ ಹಾಗೇ ಇದ್ದಾರೆ ಅನ್ಸುತ್ತೆ. ಆ್ಯಕ್ಚುಲಿ ಅವ್ರು ನನ್ನ ಮದುವೆಗೆಲ್ಲ ಬಂದಿದ್ರು. ಈಗ ನನಗೇನು ಟಚ್ ಇಲ್ಲ ಅವ್ರ ಜೊತೆ. ಬಟ್ ನನ್ನ ಫ್ರೆಂಡ್ಸ್ ಎಲ್ಲ ಅವ್ರು ಹೇಳ್ತಾರೆ ಒಂಚೂರು ಬದಲಾಗಿಲ್ಲ, ಹಾಗೇ ಇದ್ದಾರೆ. ಆ ಸ್ಟಾರ್ಡಮ್ಮು ಏನು ಇದು ಯಾವುದು ಬದಲಾಗಿಲ್ಲ ಅವರಲ್ಲಿ. ವೆರಿ ಡೌನ್ ಟು ಅರ್ತ್, ವೆರಿ ಸಿಂಪಲ್. ಆಗೆಲ್ಲ ನಮ್ಮ ಹತ್ರ ನಗಾಡ್ಕೊಂಡು ಹೇಗೆ ಮಾತಾಡ್ತಿದ್ರು ಈಗಲೂ ಹಾಗೇ ಇದ್ದಾರೆ ಅಂತ ಅಂತಾರೆ. ಕೆಲವು ಸಲ ನಾವು ಸ್ಟ್ರಿಕ್ಟ್ ಆಗಲೇಬೇಕಾಗತ್ತೆ ಇಂಡಸ್ಟ್ರಿಯಲ್ಲಿ. ಸೊ ಪ್ರಾಬಬ್ಲಿ ಇವಾಗ ಈಸ್ ನಾಟ್ ಜಸ್ಟ್ ಅನ್ ಆ್ಯಕ್ಟರ್, ಈಸ್ ಅ ಪ್ರೊಡ್ಯೂಸರ್, ಎವ್ರಿಥಿಂಗ್ ಅಲ್ಲ. ಸೊ ಆ ನಿಟ್ಟಲ್ಲಿ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ಬೋದೇನೋ. ಬಟ್ ಐ ಹ್ಯಾವ್ ಹರ್ಡ್ ಲೈಕ್ ಈ ಥರ ತುಂಬ ಒಳ್ಳೆಯವರು ಅಂತಲೇ ಕೇಳಿದ್ದೀನಿ ನಾನು. ಆಪ್ ಕಿ ಅದಾಲತ್ ಶೋನ ನೋಡ್ತಾ ಇದ್ದೆ. ಅವಾಗ ಯಶ್ ಸರ್ ಹೇಳ್ತಾ ಇದ್ರು, ನನ್ನ ಜೇಬ್ನಲ್ಲಿ ₹1 ಇಲ್ದಿದ್ರು ಪರವಾಗಿರ್ಲಿಲ್ಲ, ನಾನು ಸ್ಟೈಲ್ ಮಾಡ್ತಾ ಇದ್ದೆ ಅಂತ. ಹೌದು. ಐ ಥಿಂಕ್ ದಟ್ ಈಸ್ ಇಸ್ ಕಾನ್ಫಿಡೆನ್ಸ್ ಅಲ್ಲ. ನೋಡಿ ಇವತ್ತು ಅದು ಯಾವ ಮಟ್ಟಕ್ಕೆ ಇದೆ ಅಲ್ವಾ. ಎಲ್ಲ ಆಸ್ಪೈರಿಂಗ್ ಆ್ಯಕ್ಟರ್ಸು ಇನ್ಕ್ಲೂಡಿಂಗ್ ಮೀ, ಐ ಥಿಂಕ್ ವಿ ಶುಡ್ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಅನಿಸುತ್ತೆ. ಏನು ಬೇಕಾದ್ರೂ ಮಾಡ್ಬೋದು. ಕೆಲವು ಸಲ ಏನಾಗುತ್ತೆ ಗೊತ್ತಾ, ನಮ್ಮಲ್ಲೇ ನಾವೇ ಒಂದು ಕಟ್ಪಾಡು ಹಾಕ್ಕೊಂಡ್ಬಿಟ್ಟಿರ್ತೀವಿ, ಒಂದು ಬೌಂಡ್ರಿ ಇರುತ್ತೆ, ಅಥವಾ ಏನೋ ಕಮಿಟ್ಮೆಂಟ್ ಇರುತ್ತೆ, ಏನೋ ಇಶ್ಯೂ ಇರುತ್ತೆ. ಬಿಯಾಂಡ್ ದಟ್ ನಾವು ಯೋಚನೆ ಮಾಡೋದಿಲ್ಲ. ಬಟ್ ನೋಡಿ ಅವ್ರು ಏನೂ ಇಲ್ಲದೆ ಯೋಚನೆ ಮಾಡಿದರು. ಐ ಥಿಂಕ್ ಅದನ್ನು ನಾವು ಇನ್ಸ್ಪಿರೇಷನ್ ಆಗಿ ತೊಗೋಬೇಕು. ಎವ್ರಿ ಒನ್ ಹ್ಯಾಸ್ ಟು ಟೇಕ್ ಇಟ್. ಎಸ್, ಹೌದು.